ರಾಜ್ಯದಲ್ಲಿ ಇಂದಿನಿಂದ ಮತದಾರರ ಪಟ್ಟಿ ಪರಿಷ್ಕರಣೆ ಆರಂಭ ಆಗುತ್ತೆ. ಮನೆ ಮನೆ ಸಮೀಕ್ಷೆಗೆ ಚುನಾವಣಾ ಆಯೋಗ ಸಜ್ಜಾಗಿರುವಂತದ್ದು. ಎಸ್ಐಆರ್ಗೆ ಚುನಾವಣಾ ಆಯೋಗ ಸಜ್ಜಾಗಿದೆ. ಇವತ್ತಿನಿಂದ ಜುಲೈ 29ರವರೆಗೂ ಕೂಡ ಮನೆ ಮನೆಗೆ ಭೇಟಿ ನೀಡ್ತಾರೆ ಅಧಿಕಾರಿಗಳು. ಇವತ್ತಿನಿಂದ ಮತದಾರರ ಪಟ್ಟಿ ಪರಿಷ್ಕರಣೆ ಆರಂಭ ಆಗುತ್ತೆ. ಪ್ರತಿಯೊಬ್ಬರ ಮನೆಗೂ ಕೂಡ ಸಮೀಕ್ಷೆಗಾಗಿ ಚುನಾವಣಾ ಆಯೋಗ ಸಜ್ಜಾಗಿದೆ. ಭೇಟಿ ನೀಡೋದಕ್ಕೆ ಎಸ್ಐಆರ್ಗೆ ಚುನಾವಣಾ ಆಯೋಗ ಸಜ್ಜಾಗಿರುವಂತದ್ದು. ಇವತ್ತಿನಿಂದ ಹಿಡಿದು ಜುಲೈ 29ನೇ ತಾರೀಕುವರೆಗೂ ಕೂಡ ಮನೆ ಮನೆಗೆ ಭೇಟಿ ನೀಡ್ತಾರೆ ಅಧಿಕಾರಿಗಳು. ಮತದಾರರ ಮಾಹಿತಿಯನ್ನ ಸಂಗ್ರಹ ಮಾಡ್ತಾರೆ. ಮತದಾರರಿಗೆ ಫಾರಂ ವಿತರಿಸ್ತಾರೆ ಬಿಎಲ್ಒಗಳು. ಅನರ್ಹರನ್ನ ಪಟ್ಟಿಯಿಂದ ತೆಗೆದುಹಾಕ್ತಾರೆ ಅಧಿಕಾರಿಗಳು. ಇನ್ನು 2 ಕಡೆ ಹೆಸರನ್ನ ಏನಾದ್ರೂ ಹೊಂದಿದ್ರೆ ಮೃತರ ಹೆಸರಿಗೆ ಕೊಡ್ಲಾಗುತ್ತೆ. ಅರ್ಹರ ಹೆಸರು ಕೈ ಬಿಟ್ಟಿದ್ರೆ ಮತಪಟ್ಟಿಗೆ ಅವರ ಹೆಸರನ್ನ ಸೇರ್ಪಡೆ ಮಾಡ್ತಾರೆ. ಚುನಾವಣಾಧಿಕಾರಿಗಳು ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡ್ತಾರೆ ಇವತ್ತಿನಿಂದ. ಈಗಾಗಲೇ ಎಷ್ಟೋ ಜನಕ್ಕೆ 2 ಕಡೆ ಹೆಸರಿದ್ದವರಿಗೆ ಕೂಡ ನೋಟಿಫಿಕೇಶನ್ ಅಥವಾ ನೋಟಿಸ್ ಅನ್ನ ಕೂಡ ಕಳಿಸಿರ್ತಾರೆ ಎಸ್ಐಆರ್ ತಂಡದಿಂದ. ಇವತ್ತಿನಿಂದ ಮನೆ ಮನೆಗೆ ಭೇಟಿ ನೀಡಿ ಅಧಿಕಾರಿಗಳು ಪ್ರತಿಯೊಬ್ಬರ ಮಾಹಿತಿಯನ್ನ ಕಲೆ ಹಾಕ್ತಾರೆ. ಎಸ್ಐಆರ್ಗೆ ಚುನಾವಣಾ ಆಯೋಗ ಸಜ್ಜಾಗಿರುವಂತದ್ದು. ಇವತ್ತಿನಿಂದ ಜುಲೈ 29ನೇ ತಾರೀಕುವರೆಗೂ ಕೂಡ ಸಮಯ ಇದೆ. ಸಾಕಷ್ಟು ವಿರೋಧ ಕೂಡ ಒಂದ್ ಕಡೆ ವಿರೋಧ ಪಕ್ಷಗಳಲ್ಲಿ ಇರುವಂತದ್ದು ಎಸ್ಐಆರ್ಗೆ. ಆದ್ರೆ ಕಾಂಗ್ರೆಸ್ ಸರ್ಕಾರ ಸಜ್ಜಾಗಿದೆ. ಎಸ್ಐಆರ್ ಇವತ್ತಿನಿಂದ ಜಾರಿಯಾಗುತ್ತೆ. ಇನ್ನು ಪ್ರಮುಖ ಉದ್ದೇಶ ಏನು ಎಸ್ಐಆರ್ದು ಅಂತ ನೋಡ್ತಾ ಹೋದಾಗ, ಯಾರ್ಯಾರು 2 ಕಡೆ ಹೆಸರನ್ನ ಇಟ್ಕೊಂಡು ಈ ರೀತಿಯಾಗಿ ಫೇಕ್ ಮತಗಳನ್ನ ಚಲಾಯಿಸ್ತಾರೆ, ಇನ್ನು ಏನೆಲ್ಲ ದಾಖಲೆಗಳನ್ನ ಕೊಡ್ಬೇಕು ಈ ಸಂದರ್ಭದಲ್ಲಿ, ಅಧಿಕಾರಿಗಳು ನಿಮ್ಮ ಮನೆ ಹತ್ರ ಬರ್ತಾರೆ, ಪ್ರಕ್ರಿಯೆ ಹೇಗಿರುತ್ತೆ ಅನ್ನೋ ಎಲ್ಲ ಮಾಹಿತಿಯನ್ನ ಈಗ ನಾವು ತಿಳ್ಕೊತಾ ಹೋಗ್ಬೇಕಾಗುತ್ತೆ. ಏನೆಲ್ಲ ದಾಖಲೆ ಹೊಂದಿರ್ಬೇಕು ನಾವು. ಮನೆ ಮನೆಗೆ ಬಿಎಲ್ಒಗಳು ಭೇಟಿ ಆಗ್ತಾರೆ. ಎಸ್ಐಆರ್ ಅರ್ಜಿ ವಿತರಣೆಯನ್ನ ಅವ್ರು ಮಾಡ್ತಾರೆ. ಕುಟುಂಬದ ಸದಸ್ಯರ ಗುರುತಿನ ಚೀಟಿಯನ್ನ ನಾವು ತೋರಿಸಬೇಕಾಗುತ್ತೆ. ವೋಟರ್ ಐಡಿ, ಆಧಾರ್ ಕಾರ್ಡ್, ವಾಸಸ್ಥಳ ದೃಢೀಕರಣ ದಾಖಲೆಯನ್ನ ಕೂಡ ನಾವು ಅಧಿಕಾರಿಗಳಿಗೆ ತೋರಿಸಬೇಕು. ಇನ್ನು ಪಾಸ್ಪೋರ್ಟ್ ಗಾತ್ರದ ಭಾವಚಿತ್ರಗಳು ಇರುವಂತ ಫೋಟೋ. ನಾವು ನೋಡ್ತಾ ಇದೀವಿ ಏನೇನೆಲ್ಲ ದಾಖಲೆಗಳು ನಮ್ಮ ಹತ್ರ ಇರಬೇಕು. ಮನೆ ಮನೆಗೆ ಬಿಎಲ್ಒಗಳು ಭೇಟಿ ನೀಡ್ತಾರೆ. ಎಸ್ಐಆರ್ ಅರ್ಜಿಯನ್ನ ಕೂಡ ನಮಗೆ ನೀಡ್ತಾರೆ. ಹಾಗಿದ್ರೆ ಗುರುತಿನ ಚೀಟಿಯನ್ನ ನಾವು ಅವರಿಗೆ ತೋರಿಸ್ಬೇಕು. ನಮ್ಮ ಮನೆಯಲ್ಲಿ ಯಾರ್ಯಾರು ಇರ್ತಾರೆ ಪ್ರತಿಯೊಬ್ಬರದು ಕೂಡ ವೋಟರ್ ಐಡಿ, ಆಧಾರ್ ಕಾರ್ಡ್, ಈ ರೀತಿಯಾಗಿ ದಾಖಲೆಗಳನ್ನ ಅಧಿಕಾರಿಗಳಿಗೆ ತೋರಿಸಬೇಕಾಗುತ್ತೆ. ಅದೆಲ್ಲವನ್ನ ಪರಿಶೀಲನೆ ಮಾಡ್ತಾರೆ. ವೋಟರ್ ಐಡಿ, ಆಧಾರ್ ಕಾರ್ಡ್, ಇನ್ನು ನಾವಿರುವಂತ ಮನೆ ಜಾಗದ ದೃಢೀಕರಣ ದಾಖಲೆ, ಪಾಸ್ಪೋರ್ಟ್ ಗಾತ್ರದ ಭಾವಚಿತ್ರಗಳನ್ನ ಕೂಡ ಹೊಂದಿರಬೇಕು, ರೆಡಿ ಮಾಡಿ ಇಟ್ಕೊಂಡಿರ್ಬೇಕು. ಇವತ್ತಿನಿಂದ 29ನೇ ತಾರೀಕುವರೆಗೂ ಕೂಡ ಎಲ್ಲವನ್ನ ಪರಿಶೀಲನೆ ಮಾಡ್ತಾರೆ. ಎಲ್ಲೆಲ್ಲಿ ಹೆಸರು ಚೇಂಜಸ್ ಆಗಿದೆ, ಆಧಾರ್ ಕಾರ್ಡ್ ನಲ್ಲಿ ಒಂದ್ ರೀತಿಯಾಗಿರೋದಾಗಿರ್ಬೋದು, ವೋಟರ್ ಐಡಿ ನಲ್ಲಿ ಅದು ಬದಲಾವಣೆ ಆಗಿರೋದಾಗಿರ್ಬೋದು, ಎಲ್ಲವನ್ನ ಪರಿಶೀಲನೆ ಮಾಡ್ತಾರೆ. ಯಾರು ಕೂಡ 2 ಕಡೆ ಹೊಂದಿರುವಂತದ್ದು ವೋಟರ್ ಅಂದ್ರೆ ವೋಟ್ ಮಾಡುವಂತ ರೈಟ್ಸ್ ಒಬ್ಬ ಮತದಾರ ಅಂದ್ರೆ ವೋಟರ್ ಐಡಿಯನ್ನ ಹೊಂದಿರುವಂತದ್ದು ಅಥವಾ ಒಂದು ಬಾರಿ ಮಾತ್ರ ಮತ ಚಲಾಯಿಸಬೇಕಾಗಿರುವಂತದ್ದು. ಆದ್ರೆ 2 ಕಡೆ ಹೆಸರುಗಳನ್ನ ಹೊಂದಿರುವಂತದ್ದು ಅಥವಾ ತೀರ್ ಹೋಗಿರ್ತಾರೆ ಅಂದ್ರೆ ಮೃತಪಟ್ಟಿರ್ತಾರೆ, ಅವ್ರ ಹೆಸರಲ್ಲಿ ಬೇರೆಯವ್ರು ಹೋಗಿ ಮತ ಚಲಾಯಿಸುವಂತದ್ದು, ಇದೆಲ್ಲದಕ್ಕೂ ಕೂಡ ಕೊಡ್ಲಾಗುತ್ತೆ. ಇದಕ್ಕೇನೆ ಒಂದ್ ರೀತಿಯಾಗಿ ವಿರೋಧಗಳು ವ್ಯಕ್ತವಾಗ್ತಾ ಇದ್ದಿದ್ದಂಥದ್ದು. ಹೇಗೋ ವೋಟ್ಸ್ ಬರ್ತಾ ಇತ್ತು ಅಂತ ಏನ್ ವಿರೋಧ ಪಕ್ಷಗಳು ನಂಬಿಕೆ ಇಟ್ಕೊಂಡಿತ್ತು, ಅದಕ್ಕೆ ಕೊಡ್ಲಾಗ್ತಿದೆ, ಆ ನಂಬಿಕೆಗೆ ಒಂದ್ ರೀತಿಯಾಗಿ ಭಂಗ ಆಗ್ತಿದೆ ಅನ್ನೋ ರೀತಿಯಾಗಿ ಕಾಂಗ್ರೆಸ್ ಸರ್ಕಾರ ಎಸ್ಐಆರ್ ನ ಜಾರಿಗೊಳಿಸುತ್ತೆ. ಅದು ಅಧಿಕೃತವಾಗಿ ಇವತ್ತಿನಿಂದ 29ನೇ ತಾರೀಕುವರೆಗೂ ಕೂಡ ಜಾರಿ ಆಗತ್ತೆ. ಅಂದ್ರೆ ನಿಮ್ಮ ಮನೆ ಮನೆಗೆ ಬರ್ತಾರೆ. ನಿಮ್ಮ ವೋಟರ್ ಐಡಿ 2 ಇದ್ಯಾ, 2 ತೋರಿಸ್ಬೇಕಾಗತ್ತೆ. ಅದರಲ್ಲಿ 1 ತೆಗೆದು ಎಸಿತಾರೆ ಬಿಒಗಳು. ಆಧಾರ್ ಕಾರ್ಡ್, ನೀವಿರುವಂತ ಜಾಗದ ದೃಢೀಕರಣ ದಾಖಲೆ, ಪಾಸ್ಪೋರ್ಟ್ ಸೈಜ್ ಫೋಟೋ ರೆಡಿ ಮಾಡಿ ಇಟ್ಕೊಂಡಿರ್ಬೇಕಾಗುತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ವಿನುತಾ ನೀಡ್ತಾ ಹೋಗ್ತಾರೆ. ಎಸ್ ವಿನುತಾ, ಸಾಕಷ್ಟು ಪರ ವಿರೋಧಗಳ ಮಧ್ಯೆ ಇವತ್ತಿನಿಂದ ಜಾರಿ ಆಗುತ್ತೆ ಎಸ್ಐಆರ್ ಅಂತ ಹೇಳ್ಬೋದು 29ನೇ ತಾರೀಕುವರೆಗೂ. ಇನ್ನು ಏನೇನೆಲ್ಲ ಸಾಧ್ಯತೆಗಳು ಹೆಚ್ಚಾಗಬಹುದು ಮನೆ ಮನೆಗೆ ಭೇಟಿ ನೀಡಿದಂತ ಸಂದರ್ಭದಲ್ಲಿ ಅಂತ?
ಗಾಯತ್ರಿ, ಇವತ್ತಿನಿಂದ ರಾಜ್ಯದಾದ್ಯಂತ ಮತದಾರರ ಪಟ್ಟಿಯ ಪರಿಷ್ಕರಣೆ ಆರಂಭವಾಗಿರುವಂತದ್ದು. ಅಂದ್ರೆ BLOಗಳು ದಾಖಲೆಗಳನ್ನ ಮನೆ ಮನೆಗೆ ಹೋಗಿ ಭೇಟಿಯನ್ನ ಮಾಡುವ ಮೂಲಕ ಪರಿಶೀಲನೆಯನ್ನ ಮಾಡ್ತಾರೆ. ಅಂದ್ರೆ ಇಲ್ಲಿ ಮನೆ ಮನೆ ಸಮೀಕ್ಷೆಗೆ ಸಂಬಂಧಪಟ್ಟಂತೆ ಇದೀಗ ಕಂಪ್ಲೀಟ್ ಆಗಿ ಚುನಾವಣಾ ಆಯೋಗ ಸಜ್ಜಾಗಿರುವಂತದ್ದು. ಅಂದ್ರೆ ಇವತ್ತಿನಿಂದ ಹಿಡಿದು 29ನೇ ತಾರೀಕಿನವರೆಗೂ ಕೂಡ ಈ ಒಂದು ವಿಶೇಷ ಅಭಿಯಾನ ನಡೀತಾ ಇದೆ. ಬೂತ್ ಮಟ್ಟದ BLO ಅಧಿಕಾರಿಗಳು ಯಾರ್ಯಾರು ಬೂತ್ ಲೆವೆಲ್ ಆಫೀಸರ್ಸ್, ಇವರು ನೇರವಾಗಿ ಚುನಾವಣಾ ಅಧಿಕಾರಿಗಳ ಜೊತೆಗೆ ಸಾರ್ವಜನಿಕರ ಮನೆ ಬಾಗಿಲಿಗೆ ಭೇಟಿ ನೀಡುವಂತ ಕೆಲಸವನ್ನ ಇವರು ಮಾಡ್ತಾರೆ. ಇನ್ನು ಮನೆ ಮನೆಗೆ ಯಾವ ರೀತಿ ಯಾವ ಕಾರಣಕ್ಕೋಸ್ಕರ ಭೇಟಿ ಮಾಡ್ತಾರಪ್ಪ ಅಂತ ನಾವು ನೋಡಿದ್ರೆ, ಪ್ರತಿ ಮನೆಗೆ ಭೇಟಿ ನೀಡಿ ಮತದಾರರ ಒಂದು ನಿಖರ ಮಾಹಿತಿಯನ್ನ ಅಧಿಕಾರಿಗಳು ಕಲೆ ಹಾಕುವಂತ ಕೆಲಸವನ್ನ ಮಾಡ್ತಾರೆ. ಇನ್ನ ಒಂದು ವೇಳೆ ಎರಡು ಕಡೆಯಲ್ಲಿ ಇವರ ಹೆಸರನ್ನ ನೋಂದಣಿ ಆಗಿದ್ರೆ ಅಥವಾ ಮೃತರ ಹೆಸರುಗಳು ಏನಾದ್ರು ಇನ್ನೂ ಕೂಡ ಮತದಾರರ ಪಟ್ಟಿಯಲ್ಲಿ ಇದ್ರೆ ಅಂತವರನ್ನ ಮತದಾರರ ಪಟ್ಟಿಯಿಂದ ತೆಗೆದುಹಾಕಲಾಗುತ್ತೆ. ಇನ್ನ ಅರ್ಹರು ಯಾರೆಲ್ಲ ಹೆಸರುಗಳು ಪಟ್ಟಿಯಿಂದ ಕೈಬಿಟ್ಟು ಹೋಗಿದ್ರೆ ಅಂತವರಿಗೂ ಕೂಡ ಇಲ್ಲಿ ಹೆಸರನ್ನ ನೋಂದಾಯಿಸಿಕೊಳ್ಳುವುದಕ್ಕೆ, ಮತಪಟ್ಟಿಗೆ ಸೇರಿಸೋದಿಕ್ಕೆ BLOಗಳು ಒಂದು ಫಾರಂ ಅನ್ನು ಕೂಡ ಕೊಡ್ತಾರೆ. ಆ ಫಾರಂ ಅನ್ನ ಫಿಲ್ ಮಾಡುವ ಮೂಲಕ ಅವರು ಹೊಸದಾಗಿ ಏನು ವೋಟರ್ ಐಡಿಯನ್ನ ಪಡ್ಕೊಳ್ಳುವಂತಹ ಅವಕಾಶವನ್ನು ಇದೀಗ ಕಲ್ಪಿಸಿರುವಂತದ್ದು. ಇನ್ನು ಈ ಒಂದು ಪ್ರಕ್ರಿಯೆ ಹೇಗಿರುತ್ತಪ್ಪ ಅಂತ ನಾವು ನೋಡೋದಾದ್ರೆ, ಇನ್ನು ಮನೆ ಮನೆಗೆ ಭೇಟಿ ನೀಡಿದಂತ ಸಂದರ್ಭದಲ್ಲಿ BLOಗಳು ಏನು ಸಾರ್ವಜನಿಕರಿಗೆ ಒಂದು SIR ಅರ್ಜಿಯನ್ನ ಕೂಡ ಕೊಡ್ತಾರೆ. ಆ ವೇಳೆ ಏನು ಮತದಾರರು ಅದ್ರಲ್ಲಿರುವಂತಹ ವಿವರವನ್ನ ದೃಢೀಕರಣವನ್ನ ಮಾಡ್ಬೇಕು. ಆ ದೃಢೀಕರಣ ಯಾವ ರೀತಿ ಮಾಡ್ಬೇಕಪ್ಪ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ದಾಖಲೆಗಳನ್ನ ಅವರು ಒದಗಿಸ್ಬೇಕಾಗುತ್ತೆ BLOದವರಿಗೆ. ಅಂದ್ರೆ ಇಲ್ಲಿ ಕುಟುಂಬದ ಸದಸ್ಯರು ಯಾರೆಲ್ಲ ಇರ್ತಾರೆ ಆ ಒಂದು ಸದಸ್ಯರ ಗುರುತಿನ ಚೀಟಿ, ವೋಟರ್ ID ಕಡ್ಡಾಯವಾಗಿ ಅಲ್ಲಿ ಸಲ್ಲಿಕೆನ ಮಾಡ್ಬೇಕಾಗುತ್ತೆ. ಜೊತೆಗೆ ಆಧಾರ್ ಕಾರ್ಡ್ ಕೂಡ ಇರ್ಬೇಕಾಗುತ್ತೆ. ಜೊತೆಗೆ ಇನ್ನ ಅವ್ರು ವಾಸ ಮಾಡ್ತಾ ಇದ್ದಾರಾ ಇಲ್ವಾ, ಅದೇ ಒಂದು ನೆಲೆಯಲ್ಲಿ ಅವರು ಇದ್ದಾರಾ ಇಲ್ವಾ ಅನ್ನುವಂಥದಕ್ಕೆ ಪ್ರೂಫ್ಗೋಸ್ಕರ ವಾಸಸ್ಥಳ ದೃಢೀಕರಣವನ್ನ ಇಲ್ಲಿ ಕೊಡ್ಬೇಕಾಗುತ್ತೆ. ಜೊತೆಗೆ ಪಾಸ್ಪೋರ್ಟ್ ಸೈಜ್ ಅದೇ ಪಾಸ್ಪೋರ್ಟ್ ನ ಒಂದು ಕಲರ್ ಫೋಟೋ ಇದ್ರೆ, ಇದಿಷ್ಟು ಇದ್ರೂ ಕೂಡ ಅಲ್ಲಿ BLOಗಳು ಮತದಾರರ ಪಟ್ಟಿಯಲ್ಲಿ ಪರಿಷ್ಕರಣೆಯನ್ನ ಮಾಡುವಂಥದ್ದು. ಇವತ್ತಿಂದನೇ ಈ ಒಂದು ಮತದಾರರ ಪಟ್ಟಿಯ ಪರಿಷ್ಕರಣೆ ಆರಂಭವಾಗುತ್ತೆ. ಸುಮಾರು 1 ತಿಂಗಳವರೆಗೂ ಕೂಡ ಈ ಒಂದು ಮತದಾರರ ಪಟ್ಟಿಯ ಒಂದು ಪರಿಷ್ಕರಣೆಗೆ ಇಲ್ಲಿ ಅವಕಾಶವನ್ನ ಇರುವಂತದ್ದು. ಸೊ ಆ ಒಂದು ನಿಟ್ಟಿನಲ್ಲಿ ಈಗಾಗ್ಲೇನೆ ಅಧಿಕಾರಿಗಳನ್ನು ಕೂಡ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ 5 ಪಾಲಿಕೆಗಳು ಏನಿದೆ ಅಲ್ಲಿ 369 ವಾರ್ಡ್ಗಳಿದೆ. ಆ 369 ವಾರ್ಡ್ಗಳ ಒಂದು ಪರಿಷ್ಕರಣೆ ಕೂಡ ಆಗುವಂತದ್ದು. ಇನ್ನ 905 BLO ಸೂಪರ್ವೈಸರ್ಗಳನ್ನ ಇಲ್ಲಿ ನೇಮಕ ಮಾಡಿದ್ದಾರೆ. ಜೊತೆಗೆ 28 ಮತದಾರರ ನೋಂದಣಾಧಿಕಾರಿಗಳನ್ನ ಇಲ್ಲಿ ನೇಮಕ ಮಾಡಿರುವಂತದ್ದು. ಇನ್ನು 75 ಸಹಾಯಕ ಮತದಾರರನ್ನು ಕೂಡ ಇಲ್ಲಿ ಸಹಾಯಕ ಮತದಾರರ ಅಧಿಕಾರಿಗಳನ್ನ ಇಲ್ಲಿ ನೇಮಕ ಮಾಡಿರುವಂತದ್ದು. ಒಟ್ಟಾರೆಯಾಗಿ 8,972 BLOಗಳನ್ನ ಈ ಒಂದು ಪ್ರಕ್ರಿಯೆಗೆ ನಿಯೋಜನೆಯನ್ನ ಕೂಡ ಮಾಡಲಾಗಿರುವಂತದ್ದು. ಇನ್ನು ಈ BLOಗಳು ಮನೆ ಮನೆಗೆ ಭೇಟಿಯನ್ನ ಒಂದು ವೇಳೆ ಕೊಡದೆ ಬಾದ್ರೆ ಅಥವಾ ಇವರ ಒಂದು ಕರ್ತವ್ಯಕ್ಕೆ ಲೋಪವನ್ನ ಎಸಗಿದೆ ಆದ್ರೆ ಇಂಥವರ ವಿರುದ್ಧ ಕೂಡ ಕಠಿಣ ಕ್ರಮಕ್ಕೆ ಈಗಾಗಲೇ ಮಹೇಶ್ವರ್ ರಾವ್ ಯಾರು GBA ಮುಖ್ಯ ಆಯುಕ್ತರಿರುವಂತಹ ಮಹೇಶ್ವರ್ ರಾವ್ ಅವರು ಖಡಕ್ ಎಚ್ಚರಿಕೆಯನ್ನು ಕೂಡ ನೀಡಿರುವಂತದ್ದು. ಇನ್ನು GBA ವ್ಯಾಪ್ತಿಯಾದ್ಯಂತ 76.32% ಮ್ಯಾಪಿಂಗ್ ಮಾಡುವಂತ ಕೆಲಸ ಕೂಡ ಮುಗಿದಿರುವಂತದ್ದು. ಅಂದ್ರೆ ನಮ್ಮ ಬೆಂಗಳೂರಿನಲ್ಲಿ ನಾವು ಈಗ ಬರೋಬ್ಬರಿ 1,83,88,363 ಮತದಾರರನ್ನ ಯಶಸ್ವಿಯಾಗಿ ಮ್ಯಾಪ್ ಮಾಡಲಾಗಿರುವಂತದ್ದು. ಈ ಒಂದು ಪರಿಷ್ಕರಣೆಯ ವೇಳೆಯಲ್ಲಿ ಏನು ಈ ಒಂದು 1 ಕೋಟಿ ಮತದಾರರಿದ್ದಾರೆ, ಅವರಲ್ಲಿ ಯಾರಾದ್ರೂ ಹೆಸರನ್ನ ಸೇರ್ಪಡಿಕೆ ಮಾಡೋದಾದ್ರೆ ಅಥವಾ ಹೆಸರನ್ನ ಕೈ ಬಿಡೋದಾದ್ರೆ ಕೆಲವೊಂದಷ್ಟು ಜನ ನಿಧನರಾಗಿರ್ಬೋದು, ಅಂತರ ಹೆಸರನ್ನು ಕೂಡ ಇಲ್ಲಿ ಕೈ ಬಿಡುವಂತಹ ಪ್ರಕ್ರಿಯೆಗಳು ಆಗುವಂತದ್ದು. ಇನ್ನು ಮತದಾರ ಪಟ್ಟಿ ಹೆಸರುಗಳನ್ನ ಶಾಶ್ವತವಾಗಿ ಅಂತವರನ್ನ ತೆಗೆದು ಹಾಕುವಂತ ಪ್ರಕ್ರಿಯೆ ಕೂಡ ನಡೆಯುವಂತದ್ದು. ಗಾಯತ್ರಿ, ಎಸ್, ಥ್ಯಾಂಕ್ ಯು ವಿನುತಾ ನಿಮ್ಮೆಲ್ಲ ಮಾಹಿತಿಗಾಗಿ.